ಇಲ್ವಲ್ಲ ಈ ರಾಜಣ್ಣ. ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದ ನೆಪದಲ್ಲಿ ನಿಮಗಾಗಿ ಪಾರ್ಟಿ ಇಟ್ಟುಕೊಂಡಿದ್ದೇನೆ. ನನ್ನ ಬಹಳ ಸಂಚಿನ ಆಸೆ ಇದೆ. ನಿನಗೆ ಬಹಿರಂಗದಲ್ಲಿ ಸ್ನೇಹಿತನಾಗಿ ಅಂತರಂಗದಲ್ಲಿ ನನ್ನ ವಿರಹದ ಉರಿಯನ್ನು ನಿನ್ನತ್ತಿಗೆಯಲ್ಲಿ ತೀರಿಸಿಕೊಂಡಾಗಲೇ ನನ್ನ ಮನಸ್ಸಿಗೆ ಶಾಂತಿ. ಗೌರಿ ಚಲುವು ಚಿನ್ನಾಣದ ಚಕೋರಿ, ರಿಂಕು ಬಿನ್ನಾಣದ ಬೆಳಗಿ, ಸೌಂದರ್ಯವೇ ಸಂಪತ್ತೆಂದು ಸ್ವಚ್ಛನಿಂದ ನಡೆಯುವ ನಿನ್ನ ಅಂದ ಸವಿಯನ್ನು ಕೂಡಿ ಬಂದಿದ್ದ ಕಾಲವೆಂದು ಈ ವೀರೇಂದ್ರನಿಗೆ ಸಾಕ್ಷಾತ್ ಶಿವನ ಸತಿಯೇ ಪ್ರತಿರೂಪ ಧರಿಸಿದ ಒಳಗಂಗೆ ನಿನ್ನ ನಿಂತು ಮನ ತೃಪ್ತಿಯಾಗುವವರೆಗೂ ಅನುಭವಿಸದೆ ಬಿಡಲಾರೆ. ಇಂದು ನಿನ್ನ ಮೈದುನ ನನ್ನ ಅತಿಥಿ, ಅವನಿಗಿಂದು ಕಳ್ಳುಪ್ಪು ಅಂತ ಕುಡಿಸಿ ನನ್ನ ಆಸೆ ಈಡೇರಿಸಿಕೊಳ್ಳುವೆ ನಿನ್ನ ವಿಲಾಸದ ಮನೆಯಲ್ಲಿ. ಇನ್ನೂ ಬರೆದಿರುವಲ್ಲ ಈ ರಾಜಣ್ಣ. ವೀರೇಂದ್ರ, ತೋಟದ ಮನೆಗೆ ಅರ್ಜೆಂಟ್ ಆಗಿ ಬರ್ಬೇಕಂತ ಹೇಳಿ ಕಲಿಸಿದೆಯಲ್ಲ, ಯಾಕೋ? ಏನು ರಾಜಣ್ಣ ಹೀಗೆ ಕೇಳ್ತಿ? ಸ್ಟೇಟ್ಗೆ ಫಸ್ಟ್ ರ್ಯಾಂಕ್ ಬಂದ ನಿನಗೆ ಪಾರ್ಟಿ ಕೊಟ್ಟು ಸತ್ಕರಿಸಬೇಕಾದದ್ದು ನನ್ನ ಪರಮ ಕರ್ತವ್ಯ. ಅದಕ್ಕಾಗಿ ಎಲ್ಲ ಏರ್ಪಾಡವನ್ನು ಮಾಡಿಕೊಂಡು ನಿನ್ನನ್ನು ಬರಲು ತಿಳಿಸಿದ್ದೇನೆ. ಬಾಬಾ ಕುಳಿತು. ಅಲ್ಲ ವೀರೇಂದ್ರ, ನೀನು ನನ್ನ ಮೇಲೆ ಇಟ್ಟಿರುವ ಅಭಿಮಾನಕ್ಕೆ ನಾನು ತುಂಬಾ, ಆದರೆ ಈ ಮದ್ಯಪಾನದ ಚಟ ನನಗಿಲ್ಲ. ದಯವಿಟ್ಟು ಬೇಡ. ಹಾಗಲ್ಲ ರಾಜಣ್ಣ, ನಿನಗೆ ಯಾರೋ ಯಾವಾಗಲೂ ಕುಡಿ ಅಂತಾರೆ. ಯಾವಾಗಲಾದ್ರೂ ಇಂಥ ಸಂದರ್ಭದಲ್ಲಿ ಕುಡಿದ್ರೆ ಏನೂ ತಪ್ಪಿಲ್ಲ. ಅಲ್ಲ, ಸಂತೋಷ ಅತಿಯಾದಾಗ ಅದನ್ನು ಹಂಚಿಕೊಳ್ಳುವುದೇ ಈ ಬಾಟ್ಲಿ ಸಮಾರಂಭದಿಂದಲೇ. ಬಾ ಬಾ. ಬೇಡ ವೀರೇಂದ್ರ, ಪ್ಲೀಸ್. ಹೋಗು ಹೋಗು. ಏನು ನನ್ನ ಪ್ರಾಣ ಸ್ನೇಹಿತ ಫಸ್ಟ್ ರ್ಯಾಂಕ್ ಬಂದಿರುವನಲ್ಲ ಎಂದು ಸಂತೋಷದಿಂದ ಪಾರ್ಟಿ ಇಟ್ಕೊಂಡ್ರೆ ನೀನು ನನ್ನನ್ನು ಅರ್ಥ ಮಾಡಿಕೊಳ್ಳಲಾರೆ. ಹೋಗು. ಇಂದಿನಿಂದ ನಿನ್ನ ಸ್ನೇಹಕ್ಕೆ ಮುಕ್ತಾಯವೆಂದು. ಹಾಗೂ ಇಲ್ಲ ಹೀಗೂ ಇಲ್ಲ. ಈ ನಿನ್ನ ಸ್ನೇಹಿತ ಬೇಕು ಅಂದರೆ ಮಾತ್ರ ನನ್ನ ಮಾತಿಗೆ ಆಯ್ತು, ಅದೇನು ಮಾಡಬೇಕು ಅಂತ ಬೇಗನೆ ಮಾಡಿ. ನನ್ನ ಪ್ರಾಣ ಸ್ನೇಹಿತ ಅಂದ್ರೆ ನೀನು ಕಣೋ, ನೀನು.
ಏನು ವೀರೇಂದ್ರ ಬಹಳ ಸ್ಟ್ರಾಂಗ್ ಇದೆಯಲ್ಲೋ, ಯಾವ ಬ್ರ್ಯಾಂಡ್ ಅದು? ನಿನಗಾಗಿ ತರಿಸಿರುವ ಸ್ಪೆಷಲ್ ಬ್ರ್ಯಾಂಡ್ ಗೋಲ್ಡನ್ ಈಗಲ್ ಅಂತ. ಆಯ್ತು ವೀರೇಂದ್ರ, ಇಲ್ಲಿಗೆ ಮುಗಿಸು. ಇವತ್ತಾರಿದ್ದಾರೆ ಮನೆಯಲ್ಲಿ ಎಲ್ಲರೂ ಊರಿಗೆ ಹೋಗಿರ್ಬೋದಲ್ಲ. ಎಲ್ಲರೂ ಹೋದ್ರೇನಾಯ್ತು, ಈ ಮೈದುನನ ಪ್ರೀತಿಯ ಅತ್ತಿಗೆ ಮನೆಯಲ್ಲಿದ್ದಾಳೆ. ನನಗೆ ಜನ್ಮ ನೀಡಿದ ತಾಯಿಗಿಂತಲೂ ನನ್ನ ಅಣ್ಣನ ಹೆಂಡತಿ ಹೆತ್ತಮ್ಮಳೆಮ ಮಾತು ಗಾದೆ ಅಕ್ಷರಶಃ ಸತ್ಯವಾದದ್ದು. ನಾನಿಲ್ಲದೆ ನಾ ತಾಯಿ ಊಟ ಮಾಡಲಾರಳು. ನಾನಿನ್ನು ಬರುತ್ತೇನೆ. ಅಂದ್ರೆ ನಿನಗೆ ನಿನ್ನ ಅತ್ತಿಗೆ ಅಂದರೆ ತುಂಬಾ ಪ್ರೀತಿಯೇನೋ? ಹೌದು, ಅವಳ ಮನಸ್ಸು ತುಂಬಿದ ಸಾಗರದಂತೆ. ಪ್ರೀತಿ ಪ್ರಪಂಚದಷ್ಟು ವಿಶಾಲವಾಗಿದೆ. ನಮ್ಮ ಮನೆಯನ್ನು ಬೆಳಗಲು ಈ ಧರೆಗೆ ಜನ್ಮವೆತ್ತಿ ಬಂದ ಮಂಗಳ ಗೌರಿ ನನ್ನ ಅತ್ತಿಗೆ. ಅವಳಿಗೆ ಮಾತ್ರ ಈ ಮದ್ಯಪಾನದ ವಿಷಯ ಗೊತ್ತಾಗಲ್ಲ. ಸರಿ ರಾಜಣ್ಣ, ಇನ್ನೂ ಒಂದು ಮುಖ್ಯವಾದ ಕಾರ್ಯಕ್ರಮವಿದೆ, ಮುಗಿಸಿಕೊಂಡು ಹೋಗುವೆ ಅಂತೆ ನಿಲ್ಲು.
ನನ್ನ ನಿಜವಾದ ಫ್ರೆಂಡ್ ಅಂದ್ರು ನೀನೆ, ಗೆಳೆಯ ಅಂದ್ರು ನೀನೆ, ದೋಸ್ತ ಅಂದ್ರು ನೀನೆ. ಎಷ್ಟೊಂದು ಖರ್ಚು ಮಾಡಿ ಪಾರ್ಟಿ ಏರ್ಪಡಿಸಿರುವೆಯಲ್ಲ, ನಿನಗೆ ತುಂಬಾ ಥ್ಯಾಂಕ್ಸ್. ಆದರೆ ಯಾಕೋ ರಾಜಣ್ಣ, ನಿನಗೆ ಇನ್ನೇನಾದ್ರೂ ಕಂಬಿದ್ರೆ ಸಂಕೋಚ ಪಡದೆ ಕೇಳು. ಹಾ, ಇದೀಗ ನನ್ನ ಗೆಸ್ಟ್ ಅತಿಥಿ ಸತ್ಕಾರ ಮಾಡಬೇಕಾದದ್ದು ನನ್ನ ಕರ್ತವ್ಯ. ಹಾ, ಹೇಳು, ನಿನ್ಗೇನ್ ಬೇಕು? ಏನಿಲ್ಲ, ಈ ಹುಡುಗಿ ಬರೀ ಡ್ಯಾನ್ಸಿಗೋ ಅಥವಾ ಡ್ಯಾನ್ಸಿಗೆ ಅಷ್ಟೇ ಯಾಕೋ, ಕಂಪ್ನಿನೂ ಕೊಡ್ತಾಳೆ. ಎಂಜಾಯ್ ಮಾಡಕ್ಕೆ ಈ ಹುಡುಗಿ ನಿನಗೆ ಬೇಕಾ? ಹೌದು, ಹುಡುಗಿ ತುಂಬಾ ಸುಂದರವಾಗಿದ್ದಾಳೆ. ಅದಕ್ಕೆ ಒಟ್ಟಿಗೆ ಒಂದು ಕ್ಷಣ. ಅದಕ್ಕೆ ನಾನು ಏರ್ಪಾಡು ಮಾಡುತ್ತೇನೆ. ನಿನ್ನ ಸಂತೋಷವೇ ನನ್ನ ಸಂತೋಷ. ಹಾ, ಎಂಜಾಯ್ ಮಾಡಕ್ಕೆ ಈ ಸ್ಥಳ ಯೋಗ್ಯವಾದದ್ದಲ್ಲ. ಯಾಕಂದ್ರೆ ಹೊಲ ಗದ್ದೆಗಳಿಗೆ ತಿರುಗಾಡುವ ಜನರು ನೋಡಿದರೆ ಅಪಾಯ. ಅದಕ್ಕೆ ನರೇಂದ್ರ, ನನ್ನ ಕಣ್ಣು ಮೈಮನದಲ್ಲಿ ಡ್ಯಾನ್ಸ್ ಹುಡುಗಿ ತುಂಬಿಕೊಂಡಿರೋದ್ರಿಂದ ನನಗೆ ಯಾವ ವಿಚಾರವೂ ಉಳಿಯುತ್ತಿಲ್ಲ. ಅದಕ್ಕೆ ನೀನೇ ಏನಾದರೂ ಮಾಡೋ. ರಾಜಣ್ಣ, ಸದ್ಯ ನಿಮ್ಮ ಮನೆಯಲ್ಲಿ ಯಾರೂ ಇಲ್ವಲ್ಲ, ಹುಡುಗಿಯನ್ನು ಅಲ್ಲಿಗೆ ಕರ್ಕೊಂಡು ಹೋದ್ರೆ ಹೇಗೆ? ಬೇಡ ಮಾರಾಯ, ಬೇಡ. ಅತ್ತಿಗೆ ಎಲ್ಲರೂ ಈ ಕಾರ್ಯ ಸಾಧ್ಯವಿಲ್ಲ. ನಿನ್ನ ಅತ್ತಿಗೆಗೆ ಗೊತ್ತಾಗದ ರೀತಿಯಲ್ಲಿ ಮಾಡಬಹುದು. ಅದು ನೀನೊಪ್ಪುವುದಾದರೆ ಮಾತ್ರ. ಅದೇ ಸಾಧ್ಯ. ಈ ವೀರೇಂದ್ರನ ವನಸ್ಪತಿ ವಿದ್ಯೆಯ ಬಲದಿಂದ ಮಾತ್ರ ಸಾಧ್ಯ. ಮೊದಲು ನಿನ್ನೊಪ್ಪಿಗೆ ಇದೆಯೋ ಇಲ್ವೋ ಹೇಳು. ಹುಡುಗಿ ಬೇರೆ ಪ್ರೋಗ್ರಾಮ್ಗೆ ಹೋಗ್ಬೇಕಂತೆ. ಆಯ್ತು, ನನ್ನ ಒಪ್ಪಿಗೆ ಇದೆ. ಅದೇನು ಮಾಡ್ಬೇಕಂತ ಹೇಳು, ಮಾಡ್ತೇನೆ. ಐಡಿಯಾ ಏನೋ ಚೆನ್ನಾಗಿದೆ, ಆದರೆ ನನ್ನ ಅತ್ತಿಗೆ ಏನಾದರೂ ಹೆಚ್ಚು ಕಮ್ಮಿ ಆದರೆ? ನೋನು, ಅವಳಿಗೇನು ಆಗದು. ರಾಜಣ್ಣ, ನಾನು ನಿನ್ನ ಪ್ರಾಣ ಸ್ನೇಹಿತ. ನಿನಗೆ ಮೋಸ ಮಾಡಲು ಸಾಧ್ಯವೇ? ಗಾಡ್ ಪ್ರಾಮಿಸ್, ಬಿಲೀವ್ ಮೀ. ಹಾಗಾದರೆ ಕೊಡು. ನೀನು ಹುಡುಗಿಯನ್ನು ಯಾರ ದೃಷ್ಟಿಯೂ ಬೀಳದಂತೆ ಕರೆದುಕೊಂಡು ಬಾ. ನಾನಿನ್ನು ಬರ್ತೇನೆ. ಬರ್ತೀನಿ ಗೆಳೆಯ, ಬೇಗನೆ ಬರ್ತೀನಿ. ನಿನ್ನತ್ತಿಗೆಯ ಅಂಗ ಸುಖ ಸವಿಯಲು ಅದೆಲ್ಲ ಭಾರವನ್ನು ನಿನ್ನ ಮೇಲೆ ಹಾಕಿದರೆ ಕೆಲಸವಾಗಲಾರದೆಂದು ನನಗೆ ಚೆನ್ನಾಗಿ ಗೊತ್ತು. ನಮ್ಮ ಕೆಲಸಕ್ಕೆ ನಾವು ಪ್ರಯತ್ನ ಪಟ್ಟರೆ ಮಾತ್ರ ತಮಗೆ ಸ್ವರ್ಗ ಸುಖ ಅನುಭವಿಸಲು ಸಾಧ್ಯ. ಗೌರಿ ಸಣ್ಣ ನಡುವಿನ ಸುಂದರಿ. ನಿನಗೇನು ಗೊತ್ತು ಈ ವೀರೇಂದ್ರ ವಿರಹಾರೋಗಿ ಎಂದು? ಇಲ್ಲಂತ ಸಾವಿರಾರು ಅಂಗಡಿಯರ ಅಂಗ ಸುಖ ಸಾವಿದ ನನಗೆ ಇನ್ನೊಂದು ಅನುಭವಿಸುವುದೇನು ಮಹಾ? ಹೇಗಿದೆ ನನ್ನ ಉಪಾಯ? ಇನ್ನ ಸೌಂದರ್ಯದ ಸವಿ ಉಂಡಲು ಸಿದ್ಧನಾಗಿ ಬರುವೆ. ಇನ್ನು ವಿಲಾಸದರ ಮನೆಗೆ